ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಇಲ್ಲಿ ಚಂಪಾ ಮತ್ತು ವಿದ್ಯಾ ಕೂತ್ಕೊಂಡು ವಿದ್ಯಾ ಹೇಳ್ತಾಳೆ, ನನ್ನ ಜೀವ ಉಳ್ಸೋಕ್ಕೆ ಹೇಳಿ ಸುಳ್ಳು, ಇವತ್ತು ನನ್ನ ಸೀಮಂತ ತನಕ ಬಂದಿದೆ ಚಂಪಾ, ನಂಗೆ ಇದನ್ನೆಲ್ಲ ನೋಡಿ ಇರೋಕ್ಕಾಗ್ತಿಲ್ಲ ಅಂತ ಅಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಚಂಪಾ ಇದ್ದವಳು, ಅಪ್ಪ ಅವ್ವ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದಾರಲ್ಲ, ಇನ್ಯಾವ ಸಮಯ ಚಂಪಾ, ಅಪ್ಪ ಅವ್ವಂಗೆ ಎಲ್ಲಿ ಗೊತ್ತಿತ್ತು ಅಕ್ಕ, ಅವರು ಇಷ್ಟು ಬೇಗ ಸೀಮಂತ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ತಾನೇ, ಸೀಮಂತ ಏನಿದ್ರು 7-8 ತಿಂಗಳಿಗೆ ಮಾಡೋದು, ಆದರೆ ಇಲ್ಲಿ ಬೇಗ ಮಾಡ್ತಿದ್ದಾರಲ್ಲ, ಅವರಿಗೂ ಸಮಯ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿಲ್ಲಲ್ಲ, ಅಯ್ಯೋ ನನ್ನನ್ನು ಯಾವ ಪರಿಸ್ಥಿತಿಗೆ ತಗೊಂಡೋಗುತ್ತೋ ನಂಗೆ ಗೊತ್ತಾಗ್ತಿಲ್ಲ ಅಂತ ಜೋರಾಗಿ ಇಲ್ಲಿ ವಿದ್ಯೆ ಅಳ್ತಾ ಇರ್ತಾಳೆ. ಈ ಕಡೆ ಗ್ರಾನೈಟ್ ಕಾರ್ಖಾನೆಯಲ್ಲಿ ಸುಭಾಷ್ ಫೋನಲ್ಲಿ ಮಾತಾಡ್ತಾ ಇರ್ತಾನೆ, ಗ್ರಾನೈಟ್ ಎಲ್ಲ ಕಳಿಸಿ ಅಂತ. ಅಷ್ಟೊತ್ತಿಗೆ ಒಬ್ಬಳು ಹುಡುಗಿ ಅಲ್ಲಿ ಎಷ್ಟು ಗ್ರಾನೈಟ್ ಇದೆ ಅಂತ ಬರೀತಿರುವಾಗ ಅವಳನ್ನ ಕರೆದು, ಎಷ್ಟೆಷ್ಟು ಗ್ರಾನೈಟ್ ಬಂದಿದೆ ಅಂತೆಲ್ಲ ನೋಡಿದ್ದೀರಾ? ಹ್ಞೂ ಸರ್ ಅಂತ. ಆಯಿತು, ನಾನು ಹೊಸ ಗ್ರಾನೈಟ್ನೆಲ್ಲ ತರಿಸ್ಬೇಕು, ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಬೇಕು, ಅವ್ರನ್ನ ಕರ್ಸೋದೆಲ್ಲ ಮಾಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅವಳು ಹೋಗ್ತಾಳೆ. ಒಳ್ಳೆ ಹಕ್ಕಿ, ತುಂಬ ಚೆನ್ನಾಗಿದೆ, ಹೇಗಾದರೂ ಇದನ್ನು ಕಾಳು ಹಾಕಲೇಬೇಕು ಅನ್ನೋಷ್ಟೊತ್ತಿಗೆ ರಂಜಿನಿದು ಫೋನ್ ಬರುತ್ತೆ. ಹೇಳು ರಂಜಿನಿ, ಇಷ್ಟು ಬೇಗ ಫೋನ್ ಮಾಡಿಬಿಟ್ಟಿದ್ಯಾ, ನಾನು ಸಂಜೆ ಬರೋಣ ಅಂತ ಇದ್ದೆ, ಆದರೆ ನೀನು ಇಷ್ಟು ಬೇಗ ಮಾಡಿದ್ಯಲ್ಲ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ರಂಜಿನಿ ಇದ್ದವಳು, ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಏನಿಲ್ಲ, ನನಗೊಂದು 50 ಲಕ್ಷ ಹಾಗೆ ನಿಮ್ಮ ಮನೇಲಿ 2 ಫೈಲ್ ಇದೆ, ಮುಖ್ಯವಾದ ಫೈಲ್, ಅದನ್ನು ನನಗೆ ತಂದುಕೊಡು ಅಂತ ಈ ಕಡೆ ರಂಜಿನಿ ಹೇಳ್ತಾಳೆ. ಏನು ಹೇಳ್ತಿದ್ಯಾ ರಂಜಿನಿ ಅಂದಾಗ, ಹೌದು ನಾನು ನಿಜಾನೇ ಹೇಳ್ತಿದ್ದೀನಿ ಗುಬ್ಬಾಳ್ ಅಂತ ಹೇಳ್ತಾಳೆ. ಏನು ಹೇಳ್ದೆ ಹೇಳು? ಹೌದು, ನೀನೇನು ಕೇಳಿಸ್ಕೊಂಡ್ಯಾ ಅದೇ ಹೇಳ್ತಿರೋದು, ಹಾಗಾದರೆ ಇಷ್ಟು ದಿನ ನೀನು ಇದಕ್ಕೋಸ್ಕರ ನನ್ನ ಜೊತೆ ಚೆನ್ನಾಗಿದ್ಯಾ ಅಂತ ಸುಭಾಷ್ ಕೇಳ್ತಾನೆ. ಹೌದು ಕಣೋ, ಇದಕ್ಕೋಸ್ಕರನೇ ನಾನು ಚೆನ್ನಾಗಿದ್ದಿದ್ದು, ನೀನು ಹೇಳಿದ ಕೆಲಸ ಮಾಡಲೇಬೇಕು, ಇಲ್ಲಾಂದರೆ ನಾಳೆ ನಿಮ್ಮ ಮನೇಲಿ ಹೇಗಿದ್ದರೂ ಸೀಮಂತ ಕಾರ್ಯಕ್ರಮ ಉಂಟಲ್ಲ, ಅಲ್ಲಿಗೆ ಪ್ರೆಸ್ನವ್ರನ್ನ ಕರ್ಕೊಂಬರ್ತೀನಿ, ನೀನು ನನ್ನ ಜೊತೆ ಮದುವೆ ಆಗಿಲ್ಲ ಅಂತ ಹೇಳಿ ನನ್ನ ಜೊತೆ ಪ್ರೀತಿಯಿಂದ ಇದ್ದು ಈ ಫೋಟೋ ವಿಡಿಯೋನೆಲ್ಲ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಸ್ಯಾಂಪಲ್ ಆಗಿ ನಿನಗೊಂದು ಫೋಟೋ ಕಳಿಸಿದ್ದೀನಿ ನೋಡು ಅಂತ ಹೇಳ್ತಾರೆ. ಈ ಕಡೆ ಸುಭಾಷಿಗೆ ಆ ವಿಡಿಯೋ ನೋಡಿ ಗಾಬರಿ ಆಗುತ್ತೆ. ಆ ಥರ ಎಲ್ಲ ಮಾಡಬೇಡ ಅಂದಾಗ, ಸರಿ ಹಾಗಾದರೆ ನಾನು ಮಾಡಬಾರ್ದು ಅಂದರೆ ನಾಳೆ 11 ಗಂಟೆ ಒಳಗೆ ನೀನು ನಾನು ಹೇಳಿ ದುಡ್ಡು ಮತ್ತು ಆ ಮುಖ್ಯವಾದ ಫೈಲ್ನ ತಗೊಂಡು ಬರಬೇಕು ಅಂತ ಸುಭಾಷಿಗೆ ಹೆದರಿಸ್ತಾಳೆ ರಂಜಿತಾ. ಈ ಕಡೆ ಮನೇಲಿ ಕೂತ್ಕೊಂಡು ಸುಭಾಷ್ ಯೋಚನೆ ಮಾಡ್ತಾ ಇರ್ತಾನೆ, ಅಯ್ಯೋ ಅಪ್ಪ, ಈಗಷ್ಟೇ ನನ್ನನ್ನು ಮನೆಗೆ ಸೇರಿಸಿದ್ದಾರೆ, ಈ ವಿಚಾರ ಏನಾದ್ರು ಗೊತ್ತಾದರೆ ಈ ಸಲ ಔಟ್ ಹೌಸಲ್ಲ, ಮನೆಯಿಂದನೇ ಹೊರಗಾಕ್ತಾರೆ, ಔಟ್ ಹೌಸಲ್ಲಿದ್ದೇ ನನಗೆ ತುಂಬ ತಲೆ ಕೆಟ್ಟೋಗಿತ್ತು, ಏನು ಮಾಡೋದು, ನಾನು ಯಾವ ಕಾರಣಕ್ಕೂ ಈ ಹಟ್ಟಿನ ಬಿಟ್ಟು ಇನ್ನು ಹೋಗಬಾರ್ದು ಅನ್ನೋಷ್ಟೊತ್ತಿಗೆ ಅವನು ವಿದ್ಯಾ ಬರ್ತಾ ಇರ್ತಾಳೆ. ವಿದ್ಯಾ ಬರೋದನ್ನ ನೋಡಿ ಅವನಿಗೆ ನೆನಪಾಗುತ್ತೆ, ವಿದ್ಯನ ಕೈಯಲ್ಲಿ ಶಿವರಾಮೇಗೌಡರು ಒಂದು ಫೈಲ್ನ ಜೋಪಾನಾಗಿ ತೆಗೆದಿಟ್ಕೊಂಡಿರು, ಇದು ತುಂಬ ಮುಖ್ಯವಾದ ಫೈಲ್ ಅನ್ನೋದು ಇವನಿಗೆ ನೆನಪಾಗುತ್ತೆ. ಅಷ್ಟೊತ್ತಿಗೆ ವಿದ್ಯೆ ಇದ್ದವಳು ಕೀನ ಅಲ್ಲೇ ಇಟ್ಟು ಸ್ನಾನಕ್ಕೆ ಹೋಗಿರ್ತಾಳೆ. ಅದನ್ನೆಲ್ಲ ಸುಭಾಷ್ ನೋಡಿ ಒಂದು ಸೋಪಲ್ಲಿ ಆ ಕೀದು ಅಚ್ಚು ತಗೊಂಡು, ಇದು ಹೇಗಾದ್ರು ಡೂಪ್ಲಿಕೇಟ್ ಮಾಡಿ ನಾನಿನ್ನು ಈ ದುಡ್ಡನ್ನ ಮತ್ತು ಫೈಲ್ನ ತಗೊಂಡು ಹೋಗಬೇಕು ಅಂತ ಹೋಗ್ತಾನೆ. ಈ ಕಡೆ ಸೀಮಂತ ಕಾರ್ಯಕ್ರಮಕ್ಕೆ ಈಶ್ವರಿ ಮತ್ತು ಚಿತ್ರ ಎಲ್ಲ ಹೇಳ್ತಿರ್ತಾರೆ, ನೋಡಿ ಚೇರ್ಗಳು ಒಂದೇ ಸಮನೆ ತಗೊಂಡು ಬನ್ನಿ, ಎಲ್ಲ ರುಕ್ಮಿಣಿ ಹೆಂಗಸರಿಗೂ ಒಂದೇ ಥರ ಚೇರಿ ಇರಲಿ, ಮತ್ತು ಶಾಮಿಯಾನ ಇಲ್ಲೊಂದು ಹಾಕಿ, ಯಾಕಂದರೆ ಬಿಸಿಲಲ್ಲಿ ಒಳಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಹಾಗೆ ಹೊರಗೆ ತಣ್ಣಗೆ ಕೂತ್ಕೊಳ್ಳಿ, ಎಲ್ಲ ವ್ಯವಸ್ಥೆ ಮಾಡಿ ಅನ್ನೋಷ್ಟೊತ್ತಿಗೆ ಈ ಕಡೆ ಸಾವಿತ್ರಿ ವಿನಂತಿ ಇದೆಲ್ಲ ನೋಡ್ತಾ ಇರುವವರು ಅದಕ್ಕೆ ಅಂತ ಕರೀತಾರೆ. ಅಷ್ಟೊತ್ತಿಗೆ ಈಶ್ವರಿ, ಯಾರೋ ನನ್ನನ್ನು ಕರೆದಂಗೆ ಆಯ್ತಲ್ಲ, ಇಲ್ಲ ಬಿಡು ಅಂತ ಒಳಗೋಗು, ಅದಕ್ಕೆ ನಿಮ್ಮನ್ನು ನಾನು ಬಿಟ್ಟರೆ ಮತ್ತಾರು ಅದಕ್ಕೆ ಕರೀತಾರೆ ಅಂದಾಗ, ಹೇಳು ಈಗಂತೂ ಇತ್ತೀಚೆಗೆ ನೀನಂತೂ ಹಟ್ಟಿಲಂತೂ ಇರೋದೇ ಇಲ್ಲ, ಹೇಗಾದ್ರು ಹೊರಗೆ ಇರ್ತಾಳಲ್ಲ ಹಾಗಾಗಿ ಗೊತ್ತಾಗಲಿಲ್ಲ ಅಂತ ಹೇಳ್ತಾಳೆ. ಈ ಕಡೆ ಸಾವಿತ್ರಿ ಹೇಳ್ತಾಳೆ, ಆ 3 ಅಡಿ ಕಂಡ್ರೆ ನಿಮಗೆ ಆಗ್ತಾನೇ ಇರಲಿಲ್ಲ, ಆದರೆ ನೀವು ಇಷ್ಟು ಅವಳದು ಸೀಮಂತಕ್ಕೆ ಇಷ್ಟೆಲ್ಲ ಓಡಾಡ್ತಿದ್ದೀರಲ್ಲ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಈಶ್ವರಿ, ನಾನು ಏನು ಮಾಡಿದ್ರು ಅದಕ್ಕೆ ಒಂದು ಕಾರಣ ಇರುತ್ತೆ, ನಾಳೆ ತನಕ ಸ್ವಲ್ಪ ತಾಳ್ಮೆಯಿಂದ ಕಾಯಿ, ಆಮೇಲೆ ನಾಳೆ ಏನಾಗುತ್ತೆ ಅಂತ ಹೇಳಿ ಈ ಕಡೆ ಚಿತ್ರ ಮತ್ತು ಈಶ್ವರಿ ಒಳಗೆ ಹೋಗ್ತಾರೆ. ಈ ಕಡೆ ವಿನಂತಿ ಹೇಳ್ತಾಳೆ, ಏನವ್ವ ಇವ್ರು ಮಾಡೋಕ್ಕೆ ಹೊರಟಿದ್ದಾರೆ ಅಂದಾಗ ಈಶ್ವರಿ ಹೇಳ್ತಾರೆ, ಅದಕ್ಕೆ ಸುಮ್ಮನೆ ತಾಳ್ಮೆಯಿಂದ ಇದ್ದಾಳೆ ಅಂದರೆ ನಾಳೆ ಏನೋ ಒಂದು ಸಂಚು ಮಾಡಿದ್ದಾಳೆ, ನೋಡೋಣ ನಾಳೆ ಸೀಮಂತ ನಡೆಯುತ್ತೋ ಇಲ್ವೋ ಅಂತ. ಈ ಕಡೆ
ಸುಭಾಷ್ ಬಂದು ಕೀನ ತೆಗೆದು ನೋಡೋತ್ತಿಗೆ ಅಲ್ಲಿ ದುಡ್ಡು ಮತ್ತು ಫೈಲ್ ಇರೋದೇ ಇಲ್ಲ. ಅಯ್ಯೋ ಏನಾಯಿತು, ನಾನು ಇದೇ ಕೀ ತಾನೇ ತಗೊಂಡು ಹೋಗಿರೋದು, ಇಲ್ಲಿ ನೋಡಿದರೆ ಏನೂ ಇಲ್ಲ ಅಲ್ಲ ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ರಂಜಿನಿದು ಫೋನ್ ಬರುತ್ತೆ. ರಂಜಿನಿ ಫೋನ್ ಮಾಡಿ, ನೀನೇನೋ ಡೂಪ್ಲಿಕೇಟ್ ಕೀ ತಗೊಂಡೋಗಿ ಎಲ್ಲ ತಗೊಂಡು ಬರ್ತೀನಿ ಅಂತ ಹೇಳ್ದಲ್ಲ, ಆಯಿತಾ ಅಂದಾಗ, ಇಲ್ಲ ರಂಜಿನಿ ಅಲ್ಲಿ ನೋಡಿದರೆ ಏನೂ ಇಲ್ಲ, ಏನೋ ಗೊತ್ತಿಲ್ಲ ಸುಭಾಷ್, ನಾಳೆ 11 ಗಂಟೆ ಒಳಗೆ ನೀನು ತಂದೆ ಇಲ್ಲಾಂದರೆ 11:15ಗೆ ನಾನು ಪ್ರೆಸ್ಸೋರ್ ಮೂಲಕ ಅಲ್ಲಿ ಬಂದೇ ಬರ್ತೀನಿ ಅಂತ ಇಲ್ಲಿ ಸುಭಾಷಿಗೆ ಹೆದರಿಸ್ತಾನೆ. ಈ ಕಡೆ ವಿದ್ಯಾ ನೋಡಿದರೆ, ಅಪ್ಪಯ್ಯ ನನ್ನ ಹೆಂಡತಿಗೆ ಯಾವುದೇ ರೀತಿಯ ಅಪಾಯ ಆಗಬಾರ್ದು, ನನ್ನ ಮಗ ಚೆನ್ನಾಗಿರಬೇಕು, ಈ ಸೀಮಂತ ಮಾಡಿಸು ಅಂತ ಹೇಳಿದ್ದು ಅಜ್ಜಿ, ಆ ಕುಡಿಗೆ ಯಾವುದೇ ರೀತಿ ಏನೂ ತೊಂದರೆ ಆಗಿರಬಾರ್ದು ಅಂತ ಹೇಳ್ತಾ ಇರೋದನ್ನೆಲ್ಲ ಯೋಚನೆ ಮಾಡಿಕೊಂಡು, ಅಯ್ಯೋ ದೇವರೇ ನಂದೊಂದು ತಪ್ಪಿಂದ ಇವ್ರಿಗೆ ಹಿಂಗೆಲ್ಲ ಆಗ್ತುಂಟಲ್ಲ ಅಂತ ಅಳ್ತಾ ಇರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.